ಪಂಚಾಯತಿ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಇನ್ನೊಂದು 4-5 ತಿಂಗಳಲ್ಲಿ ಈ ಒಂದು ಎಲೆಕ್ಷನ್ ಬರ್ಬೋದು. ಸೊ ಎಸ್ಪೆಷಲಿ ಯೂತ್ಸ್ ಏನಿದ್ದಾರೆ, ದಯವಿಟ್ಟು ಆದಷ್ಟು ಕಾಂಪಿಟೇಟಿವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಎಲೆಕ್ಷನ್ ಅಂತ ಬಂದಾಗ ಇವತ್ತು ನೀವು ನೋಡ್ಬೋದು. ಸೊ ಈ ಒಂದು ಎಲೆಕ್ಷನ್ ಅಂತ ಬಂದಾಗ, ಅಥವಾ ಈ ಒಂದು ಗ್ರಾಮ ಪಂಚಾಯತಿಗೆ ನಾವು ಎಲೆಕ್ಟ್ ಯಾಕೆ ಮಾಡಬೇಕು, ಎಜುಕೇಷನ್ ಮಾಡಿರ್ತಕ್ಕಂಥ ಅಥವಾ ಎಜುಕೇಟೆಡ್ ಮಾಡಿರ್ತಕ್ಕಂಥವ್ರು ಅನ್ನೋದಾದರೆ, ಇವತ್ತು ಎಷ್ಟೋ ಗ್ರಾಮಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಹುತೇಕ ಗ್ರಾಮಗಳಲ್ಲಿ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ಸೊ ಈ ರೀತಿಯ ಒಂದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಎಸ್ಪೆಷಲಿ ಇವತ್ತಿನ ಯಂಗ್ಸ್ಟರ್ಸು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದಷ್ಟು ಕ್ವಾಲಿಫೈಡ್ ಆಗಿರ್ತಕ್ಕಂಥ ಗ್ರ್ಯಾಜುಯೇಷನ್ ಮಾಡಿರ್ತಕ್ಕಂಥವ್ರು ಪ್ರತಿಯೊಂದು ಹಳ್ಳಿಯಲ್ಲೂ ಸಿಗ್ತಾರೆ. ಸೊ ಇಂಥವರು ಎಲೆಕ್ಷನ್ಗೆ ಕಾಂಪಿಟೇಷನ್ ಮಾಡಿದಾಗ ಅಥವಾ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿದಾಗ, ಸೊ ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಆದಷ್ಟು ಒಂದಷ್ಟು ಬದಲಾವಣೆಗಳನ್ನು ತರಬಹುದು. ಅದರ ಮುಖೇನ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳನ್ನು ಬದಲಾವಣೆ ಮಾಡ್ಬೋದು ಅಥವಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಬೋದು. ಸೊ ಆ ಒಂದು ಕಾರಣದಿಂದ ಆದಷ್ಟು ಎಸ್ಪೆಷಲಿ ಯೂತ್ಸ್ ಏನಿದ್ದಾರೆ, ಆದಷ್ಟು ಗ್ರಾಮ ಪಂಚಾಯತಿಗೆ ಎಲೆಕ್ಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.